ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾರ್ ಟೈರ್ ಫ್ಲಾಟ್ ಆಗೋಗ್ಬಿಟ್ಟಿದೆ. ನೆನ್ನೆ ಒಂಚೂರು ಹೊರಗೆ ಹೋಗಿದ್ವಿ, ಅಲ್ಲೇ ಅನ್ನಿಸ್ತು ಯಾಕೋ ಒಂಚೂರು, ಬಟ್ ಆಗ ನೋಡಿದಾಗ ಇನ್ನೂ ಏನೂ ಆಗಿಲ್ಲ ಅನ್ನಂಗಿತ್ತು. ಸೊ ಗೊತ್ತಾಗಲಿಲ್ಲ ನನಗೆ. ಈಗ ಬಂದ್ಬಿಟ್ಟು ಬೆಳಗ್ಗೆ ಯಾಕೋ ಒಂಚೂರು ಹಂಗೆ ನೋಡ್ತೀನಿ, ಫ್ಲ್ಯಾಟ್ ಆಗೋಗ್ಬಿಟ್ಟಿದೆ. ಇದು EV ಕಾರ್ ಆಗಿದ್ದರಿಂದ ಇದಕ್ಕೆ ಯಾವುದೋ ಒಂದು ಪಂಚರ್ ಕಿಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಹೇಗೆ ಅದನ್ನ ಉಪಯೋಗಿಸೋದು ಅಂತ. ಏನೇನು ಕೊಟ್ಟಿದ್ದಾರೆ ಅಂದರೆ, ಇದೊಂದು ಲಿಕ್ವಿಡ್ ಕೊಟ್ಟಿದ್ದಾರೆ, ಪ್ಲಸ್ ಏರ್ ಫಿಲ್ಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ. ಸೊ ನೋಡೋಣ ಹೆಂಗೆ ಮಾಡೋದು ಅಂತ. ಈಗ EV ಕಾರ್ಸಿಗೆ ಎಕ್ಸ್ಟ್ರಾ ಟೈರ್ ಕೊಡಲ್ಲ, ಅದರಲ್ಲಿ ದುಡ್ಡು ಸೇವ್ ಮಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ನಮ್ಮ ಮಾರುತಿನೇ ಹೇಳಿದ್ದು ಕೊಟ್ಟಿದ್ರು. ಸೊ ಈ ಪಂಚರ್ ಕಿಟ್ಟಲ್ಲಿ ನೋಡಿ ಇದನ್ನ ಕೊಟ್ಟಿದ್ದಾರೆ. ಸೊ ಇವ್ರು ಹೇಳಿರೋ ಪ್ರಕಾರ ಇದು ಫುಲ್ ಫ್ಲಾಟ್ ಆಗಿ ಹೋಗ್ಬಿಟ್ಟಿದೆಯಲ್ಲ, ಇಲ್ಲಿ ಕಾಣಿಸ್ತಿದ್ಯಾ? ಸೊ ಇದನ್ನ ಹಾಕ್ಬಿಟ್ಟು ಒಳಗೆ, ಆಮೇಲೆ ಇದನ್ನ ಕೂರಿಸಿ ದೆನ್ ಅದನ್ನ ಪ್ಲಗ್ ಮಾಡಿಬಿಟ್ಟು ಸ್ವಲ್ಪ ಒಂದಷ್ಟು ಇಲ್ಲಿ 10 ನಿಮಿಷದ ತನಕ ಅಂತ ಹಾಕಿದ್ದಾರೆ. ಸೊ ಒಂದಷ್ಟು ಎಷ್ಟು ಏರ್ದು ಪ್ರೆಷರ್ ತನಕ ಹಾಕಬೇಕು ಅಂತ, ಆಮೇಲೆ ಒಂದು 10 ನಿಮಿಷ ಓಡಿಸ್ಬೇಕು. ಅಂದರೆ ಒಂದು 10 ಕಿಲೋಮೀಟ್ರ್ ಒಳಗೆ, 3 ರಿಂದ 10 ಕಿಲೋಮೀಟ್ರ್ ನನಗೆ ಮತ್ತೆ ಒಂದ್ಸಲಿ ಮಾಡ್ಬೇಕು. ಆಮೇಲೆ ನಿಯರೆಸ್ಟ್ ಪಂಚರ್ ಶಾಪ್. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಇದು ಲೈಕ್ ಈಗೆಲ್ಲೋ ಲಾಂಗ್ ಜರ್ನಿ ಮಾಡ್ತಿರ್ತೀವಿ ನಾವು. ಆ ಲಾಂಗ್ ಜರ್ನಿ ಮಾಡ್ಬೇಕಾದ್ರೆ ನಮಗೆಲ್ಲೋ ರೋಡ್ ಮಧ್ಯದಲ್ಲಿ ಏನಾರು ಆಗೋಯ್ತು ಅಂದಾಗ ನಾವು ಕೂತ್ಕೊಂಡು ಮಾಡಿ ಎಲ್ಲ ಸ್ವಲ್ಪ, ಈಗ ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇಲ್ಲ ಡರ್ಟಿ ಆಗೋಗುತ್ತಲ್ಲ ಹ್ಯಾಂಡ್ಸ್ ಎಲ್ಲ. ಸೊ ಅದ್ರ ಬದಲು ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನೋಡೋಣ ಅದು ಹೆಂಗಾಗುತ್ತೋ ಏನೋ. ಅಂದ್ರೂ ಹಳೆ ಟೈರೇ ಚೆನ್ನಾಗಿತ್ತು ಅಂತ ಇನ್ನು ಮನಸ್ಸಿಗೆ. ನನ್ನ ಕಾರ್ನ ಉಲ್ಟಾ ಟೈರ್ನ ಹಿಂದೆ ಮುಂದೆ ಮಾಡ್ಕೊಬೇಕಾಗಿತ್ತು. ಇಲ್ಲ ಪರವಾಗಿಲ್ಲ, ನಡೆಯುತ್ತೆ. ಅಯ್ಯಯ್ಯೋ, ಫಸ್ಟೇ ಇದನ್ನ ಹಾಕೊಂಡು ಮಾಡ್ಬೇಕಾ? ಇರೋ ಏರು ಹೊಟ್ಟೋಗ್ತಿದೆ. ಇದನ್ನ ಫುಲ್ ಟೈಟ್ ಮಾಡಿಬಿಡ್ಲಾ? ಇಷ್ಟೇನಾಗೋದು ಅಂತ. ಇದು ನೋಡಿ ಸೀಲ್ ಆಗಿದೆ, ಹಾಕೋಣ. ಹಿಂಗೆ ಚುಚ್ಚದ? ಓಕೆ, ಇದು ಟರ್ನ್ ಆಯ್ತು. ಇದನ್ನ ಪ್ಲಗ್ ಮಾಡೋಣ ಕಾರ್ಗೆ. ಬೇಗ ಬಾರಪ್ಪ. ಓಕೆ, ಹೋಪ್ಫುಲಿ ಎಲ್ಲ ಆರಾಮಾಗಾದ್ರೆ ಸಾಕಪ್ಪ. ಸೊ ಈಗ ಸೆಕೆಂಡ್ ಟೈಮ್ ಟ್ರೈ ಮಾಡ್ತೀವಿ. ಮೇ ಬಿ ಪ್ರೆಷರ್ ಹತ್ತಲಿಲ್ಲ ಅಂತ ಅನ್ಕೊಂಡಿದೀವಿ. ಈಗ ನೋಡಿ ಎಲ್ಲೋ ಇತ್ತು ಲಿಕ್ವಿಡ್. ಹಾಕ್ಲಾ? ಆನ್ ಮಾಡ್ಬಿಟ್ಟು ಆಫ್ ಇದು ಮಾಡ್ಲಾ? ಏನೋ ಆನ್ ಮಾಡ. ನಿಮಗೆ ಟೈರ್ ಪಂಚರ್ ಆದಾಗ ಮೇಕ್ ಶೋರ್ ದಟ್ ಯು ಚೆಕ್. ನಿಮಗೆ ಟೈರ್ ಪ್ರೆಷರ್ನ ಚೆಕ್ ಮಾಡಿದಾಗ 2 to 3 ಮಧ್ಯ ಇದ್ದಾಗ ಇದೆ ಅಂದಾಗ 2 to 3 ಮಧ್ಯ
ಓನ್ಲಿ ದೆನ್ ನೀವು ಇದನ್ನ ಯೂಸ್ ಮಾಡಿ ಈ ಥರ ಟೈರ್ ಪ್ರೆಷರ್ಸ್ನ. ಇಲ್ಲ ಅಂದರೆ ನೀವು ಡೈರೆಕ್ಟ್ ನೀವು ಮೆಕ್ಯಾನಿಕ್ ಹತ್ರನೇ ಹೋಗೋಕೆ ಟ್ರೈ ಮಾಡಿ, ಆಯಿತಾ. ಸಪೋಸ್ ಇಲ್ಲವೇ ಇಲ್ಲ ನಮ್ಮ ಹತ್ರ ಮೆಕ್ಯಾನಿಕ್ನು, ಈಗ ಹೋಗೋಕ್ಕೆ ರಿಮ್ಮೆಲ್ಲ ಹಾಳಾಗೋಗುತ್ತೆ ಅಂಥ ಟೈಮಲ್ಲಿ ಇದನ್ನ ಹಾಕಿ ಎಂಟೈರ್ ಬಾಟಲ್, ನಾನು ಆಲ್ಮೋಸ್ಟ್ ಅರ್ಧ ಬಾಟ್ಲ್ ಚೆಲ್ಲಾಡ್ಬಿಟ್ಟಿದ್ದೀನಿ. ಸೊ ಇನ್ನು ಹಾಕ್ಕೊಂಡು ಆಮೇಲಿಂದ ಹೋಗಿ. ಬಟ್ ಇಟ್ ಇಸ್ ಜನರಲಿ ರೆಕಮೆಂಡೆಡ್ ಈ 2 to 3 ಮಧ್ಯೆ, ಅಷ್ಟು ಟೈರ್ ಪ್ರೆಷರ್ ಇದೆ, ಸ್ವಲ್ಪ ಪಂಚರ್ ಆಗಿದೆ ಅಂತ ಇಮಿಡಿಯೇಟ್ ಗೊತ್ತಾಗುತ್ತಲ್ಲ, ಸೊ ಆಗ ಹಾಕ್ಕೊಂಡು 200 ಕಿಲೋಮೀಟರ್ಸ್ ಇನ್ನೂ ಹೋಗ್ಬೋದು. ಬಟ್ ಎಷ್ಟು ಸ್ಪೀಡ್ ಮಧ್ಯ ಅಂತ ಇಲ್ಲಿ ಇದೆ ನೋಡಿ. ಇಲ್ಲಿ ನೋಡ್ತಿದ್ದೀರಾ ಅಲ್ಲ, ನೀವು ಮ್ಯಾಕ್ಸಿಮಮ್ 50 ಕಿಲೋಮೀಟರ್ಸ್ ಸ್ಪೀಡಲ್ಲಿ ಹೋಗ್ಬೋದು, ಮತ್ತು 1 hourಗೆ 80 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಕವರಿಂಗ್. ಸೊ ಅದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಹೋಗಬೇಡಿ ಅಲ್ಲಿ. ಬಟ್ ಏನಂದರೆ ಮತ್ತೆ ಇನ್ನೊಂದು ಪಾಯಿಂಟಲ್ಲಿ ಹೋಗಿ ಅಲ್ಲಿ ಟೈರ್ ಇನ್ನೇನಾರು ಆಗಿದ್ರೆ, ಅಥವಾ ಈಗ ಸಪೋಸ್ ಝೀರೋನೇ ಆಗೋಗಿತ್ತು ಅಂತ ಅನ್ಕೊಳ್ಳೋಣ, ಹ್ಯೂಜ್ ಟೇರ್ ಎಂಡ್ ಅಥವಾ ಏನಾರಿಂದ, ಆಗ ನಮ್ಮ ಹತ್ರ ಇನ್ನೊಂದು ಸ್ಪೇರ್ ಟೈರ್ ಇಲ್ಲ ಅಂದಾಗ ಏನು ಮಾಡೋದು ಗೊತ್ತಿಲ್ಲ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಹ್ಯಾವ್ ಅ ಸ್ಪೇರ್ ಟೈರ್, ಇರೆಸ್ಪೆಕ್ಟಿವ್ ಆಫ್ ವಾಟ್ ಮಾಡ್ರನ್ ಇಟ್ ಇಸ್. ಒಂದೊಂದ್ಸಲಿ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಈಗ ಇದನ್ನ ಹಾಕಿದ್ದೀನಿ, ನೀವು ನೋಡ್ಬೋದಲ್ಲ, ಟೈರ್ ಸ್ವಲ್ಪ ನಮಗೆ ನೀಟಾಗಿ ಇನ್ಕ್ರೀಸ್ ಆಗಿದೆ, ಕೆಳಗೆ ಬಾಟಮ್ ಸ್ವಲ್ಪ ಆದರೂ ಆಗಿದೆ. ಓಕೆ, ಈಗ ಸ್ವಲ್ಪ ಓಡಿಸ್ಬೇಕು ಒಂದು 10 ಕಿಲೋಮೀಟರ್ಸ್. ಹೊರಗೆ ಹೋಗಿ ಹಾಗೇನೆ ಇದಕ್ಕೆ ಲಿಕ್ವಿಡ್ ಹಾಕಿದ್ಮೇಲೆ ಒಂದು 6 ಕಿಲೋಮೀಟರ್ಸ್ ಓಡಿಸಿ. ನೀವು ಓಡಿಸಿದ ನಂತರ ಮತ್ತೆ ಏರ್ ಫಿಲ್ ಮಾಡಿ ಟು ದ ರಿಕ್ವೈರ್ಡ್, ನಿಮಗೆ ಎಷ್ಟು ಜನ ಪ್ಯಾಸೆಂಜರ್ಸ್ ಇದ್ದಾರೆ ಮತ್ತು ಹೇಗೆ ಎಲ್ಲ ನಿಮ್ಮದು ರನ್ನಿಂಗ್ ಹೇಗಿದೆ ಅದ್ರ ಮೇಲೆ ನಿಮಗೆ ಡ್ರೈವಿಂಗ್ ಸೀಟ್ ಹತ್ರನೇ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ಅದ್ರ ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನಿಮಗೆ ಹಾಕ್ಕೊಳ್ಳಿ. ಸೊ ಇಟ್ ಈಸ್ ರೆಕಮೆಂಡೆಡ್ ಟು ಡೂ ದ್ಯಾಟ್. ನಾನೇನು ಮಾಡಿದೆ ಅಂದರೆ ಡೈರೆಕ್ಟ್ ಆ ಲಿಕ್ವಿಡ್ ಹಾಕಿದ್ಮೇಲೆ ಪಂಚರ್ ಶಾಪ್ಗೆ ಹೋಗಿನೇ ಕೊಟ್ಬಿಟ್ಟೆ, ಯಾಕಂದ್ರೆ ಹತ್ತಿರ. ಕಾನ್ಸೆಪ್ಟ್ ಅಂದರೆ ಮೇಲೆ ಇಟ್ಕೊಂಡು ಹಾಕಬೇಡಿ, ಸೊ ಚೆಲ್ಲುತ್ತೆ ಪ್ರೆಷರ್ಗೆ. ಯಾವತ್ತು ಮೇಕ್ ಶೂರ್ ದ ವಾಲ್ವ್ ಇಸ್ ಡೌನ್, ಆಗ ಪ್ರೆಷರ್ಗೆ ಇಟ್ ವಿಲ್ ಟೇಕ್ ಇನ್. ಮತ್ತು ಇನ್ನು ಕೆಳಗೆ ಇಟ್ಕೊಂಡು ಹಿಂಗೆ ಹಾಕ್ಬಿಟ್ಟು ಇಮಿಡಿಯೇಟ್ ಆನ್ ಮಾಡ್ಕೊಂಡು ಆಮೇಲೆ ಟರ್ನ್ ಮಾಡಿ, ಇಲ್ಲಾಂದರೆ ಆ ಪ್ರೆಷರ್ ಲಿಕ್ವಿಡ್ ಸುಮ್ಮನೆ ಇಲ್ಲಿ ನೋಡಿ ಅಷ್ಟೆಲ್ಲ ನಾನು ಚೆಲ್ಲಾಡಿದ್ದೀನಿ. ಐ ಡೋಂಟ್ ನೋ ದ ಕಾಸ್ಟ್, ಇದು ನನಗೆ ತೊಗೊಂಡಾಗೇನೆ ಕೊಟ್ಟಿದ್ರು. ಸೊ ನಾನು ರಿಪ್ಲೇಸ್ ಮಾಡಿದಾಗ ಕಾಸ್ಟ್ ಎಲ್ಲ ಏನು ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಅಂಟಿಲ್ ದೆನ್ ಟಾಟಾ.